ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡಿಗರಿಗೆ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಾನು ಬಳಿಗಳ ಮೂಲಕ ಕೆಲವೊಂದು ಹೆಸರಿರ್ಬೋದು, ಊರ ಹೆಸರಿರ್ಬೋದು, ಯಾವ ರೀತಿ ಬರ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಾ ಹೇಳಿದ ಪ್ರಕಾರ ನಮ್ಮ ಚಾನಲ್ನಲ್ಲಿ ಮೊದಲನೇ ಪದ ನಿಮ್ಗೆ ಕಲಿಸ್ಕೊಡ್ತಾಯಿದ್ದೀನಿ. ಅದೇನಂತ ಹೇಳಿದ್ರೆ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ರೀತಿ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಮೊದಲನೇ ಪದ ಇಂಗ್ಲೀಷ್ ಮತ್ತು ಕನ್ನಡ ಎರಡು. ಮೊದಲನೇ ಪದ ಯಾವುದಂತ ಫ್ರಾಮ್ ಅಂತ ಇದೆ. FROM ಫ್ರಾಮ್. FROM ಫ್ರಾಮ್ ಅಂದರೆ ಕನ್ನಡದಲ್ಲಿ ದಿಂದ ಮತ್ತು ಅಥವಾ ಇಂದ ಅಂತ ಬರುತ್ತೆ. ದಿಂದ ಅಥವಾ ಇಂದ, ಅದು ಇಂಗ್ಲೀಷ್ನಲ್ಲಿ ಫ್ರಾಮ್ ಅಂತ ಹೇಳ್ತೀವಿ. ಕನ್ನಡದಿಂದ ನಾವು ದಿಂದ ಮತ್ತು ಇಂದ ಅಂತ ಉಪಯೋಗ ಮಾಡ್ತೀವಿ. ಈ ಫ್ರಾಮನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ಬೋದಂತ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಕನ್ನಡದ ನಾವು ದಿಂದ ಮತ್ತು ಇಂದ ಅಂತ ಹೇಳ್ತೀವಿ. ಉದಾಹರಣೆಗೆ ಕಾರವಾರದಿಂದ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಫ್ರಾಮ್ ಕಾರವಾರ ಅಂತ ಹೇಳ್ತೇವೆ ಈಸಿಯಾಗಿ. ಅದೇ ರೀತಿ ಬೆಂಗಳೂರಿಂದ ಅಂತ ಹೇಳಿದರೆ ಫ್ರಾಮ್ ಬೆಂಗಳೂರು. ಅದೇ ರೀತಿ ಹುಬ್ಬಳ್ಳಿಯಿಂದನೂ ನಾವು ಹೇಳ್ಬೋದು. ಹುಬ್ಬಳ್ಳಿಯಿಂದ ಹೇಳಿದ್ರೆ ಈಸಿಯಾಗಿ ಫ್ರಾಮ್ ಹುಬ್ಬಳ್ಳಿಯಿಂದ ಅಂತ ಹೇಳಿದ್ರೆ ಫ್ರಾಮ್ ಹುಬ್ಬಳ್ಳಿ ಅಂತ ನಾವು ಹೇಳ್ತೀವಿ. ಸಹಜವಾಗಿ ಊರುಗಳ ಹೆಸರನ್ನು ಹಾಕಿ ನಾವು ಏನು ಫ್ರಾಮ್ ಅಂತ ಹಾಕಿ ಮುಂದೆ ಯಾವುದೇ ಊರುಗಳ ಹೆಸರನ್ನು ಬರಿಬೋದು. ಮತ್ತು ಇನ್ನೊಂದು ಏನಂದರೆ ಮಂಗಳೂರದಿಂದ ಅಂತ ಬರೆದ್ರೆ ಫ್ರಾಮ್ ಮಂಗಳೂರು ಅಂತ ಹೇಳ್ಬೋದು. ಮಂಗಳೂರದಿಂದ ಅಂದರೆ ಫ್ರಾಮ್ ಮಂಗಳೂರು. ಎಲ್ಲಿಂದ ನಾವು ಕೇಳ್ತೀವಿ ಸಹಜ, ಎಲ್ಲಿಂದ ಬಂದರೆ ಅಂದರೆ ಮಂಗಳೂರದಿಂದ ಅಂದರೆ ಫ್ರಾಮ್ ಮಂಗಳೂರು ಅಂತ ಹೇಳ್ಬೋದು. ಇದೇ ರೀತಿಗಳನ್ನು ಊರುಗಳ ಹೆಸರು ಬೆಳೀತಾ ಹೋಗ್ಬೇಕಾಗತ್ತೆ. ಮತ್ತು ವಿಜಯಪುರದಿಂದ ಅಂತ ಹೇಳಿದ್ರೆ ಫ್ರಾಮ್ ವಿಜಯಪುರ ಅಂತಲೂ ಬರಿಬೋದು. ವಿಜಯಪುರದಿಂದ ಅಂದರೆ ಫ್ರಾಮ್ ವಿಜಯಪುರ. ಸಹಜವಾಗಿ ಇದೇ ದಿಂದ ಹಾಕಿ ನಾವು ಎಲ್ಲಿ ಬೇಕಾದರೂ ಒಂದು ಶಬ್ದಗಳನ್ನು ಉಚ್ಚಾರಣೆ ಮಾತಾಡ್ಬೋದು. ಇದೇ ಫ್ರಾಮ್ ವಿಜಯಪುರ. ಎಲ್ಲಿ ಊರುಗಳ ಹೆಸರು ಇರುತ್ತಲ್ಲ ಇದೇ ರೀತಿ. ಮೈಸೂರದಿಂದ ಅಂತ ಫ್ರಾಮ್ ಮೈಸೂರು ಅಂತ ಬರುತ್ತೆ. ಈಗ ಊರುಗಳ ಹೆಸರು ಹಾಕಿ ನಾವು ಫ್ರಾಮ್ ವಿಜಯಪುರ, ಫ್ರಾಮ್ ಮೈಸೂರು ಅಂತ ಬರ್ತೀವಿ. ಇನ್ನು ಮುಂದೆ ಹೆಸರನ್ನು ನಮ್ಮ ಫ್ರೆಂಡ್ ಹೆಸರೆಲ್ಲ ಇರ್ತಾರೆ. ಯಾರಿಂದ? ಸಂತೋಷದಿಂದ ಫ್ರಾಮ್ ಸಂತೋಷ್. ಅಥವಾ ಆಕಾಶದಿಂದ ಅಂದರೆ ಫ್ರಾಮ್ ಆಕಾಶ್. ಈ ರೀತಿ ಹೆಸರುಗಳನ್ನು ಹಾಕಿ ಹೇಳ್ಬೋದು. ಉದಾಹರಣೆಗೆ ಸಂತೋಷ್ ಯಾರಿಂದ ತಂದಿರಪ್ಪ? ಸಂತೋಷದಿಂದ ತಂದೆಯಪ್ಪ ಅಂತ ಹೇಳ್ತೀವಿ. ಇದೇ ರೀತಿ ಭಾಳ ಸುಲಭವಾಗಿರುತ್ತೆ ಹೇಳೋದು. ಹೆಸರುಗಳ ಮುಖಾಂತರ ಒಂದು ಹೆಸರು ಸೇರಿಸೋದು ಫ್ರಾಮ್ಗಳು ಇರ್ತಿಲ್ಲ. ಯಾರು ತಂದು ಕೊಟ್ರಪ್ಪ? ಸಂತೋಷ್ ತಂದು ಕೊಟ್ಟ, ಇಲ್ಲ ಆಕಾಶ್ ತಂದು ಕೊಟ್ಟ ಅಂತ ಹೇಳ್ತೀವಿ. ಯಾರಿಂದ? ಸಂತೋಷದಿಂದ ಅಥವಾ ಆಕಾಶದಿಂದ, ಕೈಲಾಸದಿಂದ, ನಾಗೇಶಿಂದ, ಈ ರೀತಿ ಬರೋದು. ಈಗ ಸ್ಕೂಲ್ ಇರ್ಬೋದು, ಮನೆ ಇರ್ಬೋದು, ಅಂಗಡಿಯಿಂದ, ಅದನ್ನು ಯಾವ ರೀತಿಯಾಗಿ ಬರ್ಬೋದು? ಶಾಲೆಯಿಂದ ಅಂತ ಹೇಳಿದ್ರೆ ಫ್ರಾಮ್ ದ ಸ್ಕೂಲ್ ಅಂತ ಬರೀತೇವೆ. ಶಾಲೆಯಿಂದ ಅಂದರೆ ಫ್ರಾಮ್ ದ ಸ್ಕೂಲ್ ಅಂದರೆ ಈ ಶಾಲೆ, ಮನೆ, ಅಂಗಡಿ, ಗುಡಿ ಇವಕ್ಕೆಲ್ಲ ಏನಾಗುತ್ತೆ? ದ ಉಚ್ಚಾರ ಬರುತ್ತೆ ಮುಂದೆ. ಮನೆಯಿಂದ ಅಂದರೆ ಫ್ರಾಮ್ ದ ಹೌಸ್. ಮನೆಯಿಂದ ಅಂದರೆ ಫ್ರಾಮ್ ದ ಹೌಸ್ ಅಂತ ಬರುತ್ತೆ. ಎಲ್ಲಿಂದ ತಂದ್ರಪ್ಪ? ಮನೆಯಿಂದ ತಂದೆ ಅಂತ ಫ್ರಾಮ್ ದ ಹೌಸ್. ಅಂದರೆ ಉದಾಹರಣೆಗೆ ಶಾಪ್ ಅಂದರೆ ಅಂಗಡಿಯಿಂದ ಏನೋ ಸಾಮಾನು ತಂದಾಗ ಕೇಳ್ತೀವಿ ಎಲ್ಲಿಂದ ತಂದೆಯಪ್ಪ ಅಂತ. ಅಂಗಡಿಯಿಂದ ಅಂದರೆ ಎಲ್ಲಿ? ಫ್ರಾಮ್ ದ ಶಾಪ್ ಅಂತ ಹೇಳ್ತೇವೆ. ಉದಾಹರಣೆ ದೇವಸ್ಥಾನಕ್ಕೆ ಹೋಗಿದ್ರೆ ಏನಂತ ಹೇಳ್ತೀವಿ? ಎಲ್ಲಿಂದಪ್ಪ? ಗುಡಿಯಿಂದಪ್ಪ ಅಂತ ಹೇಳಿದ್ರೆ ಫ್ರಾಮ್ ದ ಟೆಂಪಲ್ ಅಂತ ಹೇಳ್ಬೋದು. ಇವತ್ತು ಸ್ನೇಹಿತರೆ ನಿಮಗೆ ಫ್ರಾಮ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಯಾವ ರೀತಿ ಫ್ರಾಮನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆಯೂ ತಿಳಿಸಿದ್ದೇನೆ. ಇದೇ ರೀತಿ ಕೆಲವೊಂದು ಶಬ್ದಗಳನ್ನು ಹೆಸರು ಇರ್ಬೋದು, ಊರ ಹೆಸರಿರ್ಬೋದು, ಯಾವುದಾದ್ರು ನಮ್ಮ ಫ್ರೆಂಡ್ಸ್ ಹೆಸರಿರ್ಬೋದು, ಅಥವಾ ಸ್ಕೂಲಿಂದ ಹೆಸರಿರ್ಬೋದು, ಇತರ ಹೆಸರುಗಳ ಮುಂದೆ ನಾವೇನು ಮಾಡಬೇಕು? ಫ್ರಾಮನ್ನು ಹಾಕಿ ಶಬ್ದಗಳನ್ನು ರಚಿಸ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಇವತ್ತಿನ ನನ್ನ ಚಾನಲನ್ನು ನೋಡಿದರೆ ವಿಡಿಯೋ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಾನು ನಾಳೆ ನಿಮ್ಮನ್ನು ಭೇಟಿ ಆಗ್ತಾಯಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.